ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಮಸ್ತೆ. ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಬೆಂಗಳೂರಂದರೆ ಇವತ್ತು ಕೋಟಿ ಕೋಟಿ ಲೂಟಿ ಮಾಡೋ ಜಾಗದಲ್ಲಿ ಒಂದು ಅನ್ನದಾನ ಮಹಾದಾನ ನಡೀತದೆ ಅಂದರೆ ಯಾರು ನಂಬಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶಕ್ತಿ ಕೇಂದ್ರನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. KR ಮಾರ್ಕೆಟ್ ಅಂದರೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು, ಇಡೀ ಬೆಂಗಳೂರಿಗೆ ಗೊತ್ತು. ಆದರೆ ಇಂಥ ಒಂದು ಜಾಗದಲ್ಲಿ ಒಂದು ಅದ್ಭುತ ಶಕ್ತಿ ನೋಡಿ. ನಮ್ಮ ಹೆಸರು ನಾಗೇಶ್ ಅಂತ. ಹೇಳಿ. ನಾವು ಒಂದು 7 ವರ್ಷ ಆಯ್ತು, ಇವಾಗ 8ನೇ ವರ್ಷ. 3 ಟೈಮು ಊಟ ಕೊಡ್ತಾಯಿದ್ವಿ. ಬೆಳಿಗ್ಗೆ 9 ಗಂಟೆಗೆ ನಾಶ ಜಯದೇವ, ಮಧ್ಯಾಹ್ನ ಜಾಮಿಯಾ ಮಸೀದಿ, ರಾತ್ರಿ ನಿಮಾನ್ಸ ಇಂದಿರಾ ಗಾಂಧಿ. ನಮ್ಮ ಸಾಹೇಬ್ರು ಬಂದು ಮೊಹಮ್ಮದ್ ರಿಜ್ವಾನ್ ನವಾಬ್, ಮೊಹಮ್ಮದ್ ರಿಹಾನ್ ನವಾಬ್. ಮೊಹಮ್ಮದ್ ರಿಜ್ವಾನ್ ನವಾಬ್ 4 ಟೈಮ್ ಕಾರ್ಪೊರೇಟ್ರು, ಇವಾಗ KSRTC ವೈಸ್ ಚೇರ್ಮನ್. ರಿಜ್ವಾನ್ ಮೊಹಮ್ಮದ್ ರಿಹಾನ್ ನವಾಬ್ ಸಾಹೇಬ್ರು ಬಂದು ಶೇರೋಡೆ ಸ್ಕೂಲ್ ಚೇರ್ಮನ್, ರಾಜೀವ್ ಗಾಂಧಿ ನರ್ಸಿಂಗ್ ಕಾಲೇಜ್ ಇಷ್ಟು ಓನರ್. ನಾವು ಯಾರ ಹತ್ರ ಒಂದು ರೂಪಾಯಿ ಇಸ್ಕೊಳ್ಳಲ್ಲ. ನನ್ನ ಸಾಹೇಬ್ರ ದುಡ್ಡಲ್ಲಿ ಅವ್ರ ಟ್ರಸ್ಟಿಂದನೇ ಓನ್ ದುಡ್ಡಲ್ಲಿ 7 ವರ್ಷ ಆಯ್ತು, 8ನೇ ವರ್ಷ ಆಗಿದೆ. ಯಾವ ಇದ್ರ ಉದ್ದೇಶ ಏನು? ಇದು ಮಾಡೋ ಉದ್ದೇಶ ಬಡವ್ರಿಗೆ ಏನೋ 2-3 ಸರಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ದು, ಎಲ್ಲೂ ಊಟ ಇಲ್ಲ, ಎಲ್ಲ ಊಟ ಎಲ್ಲ ಎಲ್ಲಿಂದ ಅನ್ನ ಸಾಂಬಾರೆಲ್ಲ ಅಳ್ಸೋಗಿರ್ತಾರೆ. ಬಿಸಿ ಬಿಸಿ ಊಟ ಕೊಡು, ಹಾಸ್ಪಿಟ್ಲಿಗೆ ಕೊಡು, ಎಷ್ಟರ ಆಗಲಿ ಅದು ಭಗವಂತನ ಆಶೀರ್ವಾದ, ಅವ್ರ ಆಶೀರ್ವಾದ ಇದ್ದರೆ ಸಾಕು. ಅವ್ರ ಆಶೀರ್ವಾದ ಇದ್ದರೆ ಸಾಕು ನಮಗೆ. ಊಟ ಕೊಡಪ್ಪ 3 ಟೈಮ್ ಆವಾಗಿದ್ದ ಇದರಿಂದ ನಿಮ್ಮ ಮನಸ್ಸಿಗೆ ಏನು ಅನ್ನೋ ತೃಪ್ತಿ, ಅವ್ರ ಆಶೀರ್ವಾದ. ಊಟ ತಿನ್ಬಿಟ್ಟು ಆಶೀರ್ವಾದ ಮಾಡ್ತಾರಲ್ಲ, ಏನೋ ಭಗವಂತ ಒಳ್ಳೆ ಊಟ ಕೊಟ್ಟರು. ರಿಜ್ವಾನ್ ನವಾಬ್ ಫ್ಯಾಮಿಲಿ, ರಿಹಾನ್ ನವಾಬ್ ಫ್ಯಾಮಿಲಿಗೆ ಒಳ್ಳೇದಾಗಲಿ. ನಾವು ಅವ್ರಿಗೋಸ್ಕರ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ಇಷ್ಟು ಜನಕ್ಕೆ ಊಟ ಕೊಡ್ತಿಲ್ಲ, ಡೈಲಿ 1200 ಜನಕ್ಕೆ ಡೈಲಿ ಊಟ ಕೊಡ್ತೀವಿ ದಿವಸಕ್ಕೆ. 1200 ಜನಕ್ಕೆ ಅದೊಂದು ಮನಸ್ಸು, ಒಳ್ಳೆ ಹೃದಯ ಅನ್ನೋದು ನಿಮಗೆ. ನಮ್ಮ ಸಾಹೇಬ್ ದೀಪಗಳು ಒಂಥರ ಮನಸ್ಸು ಬೆಡ್ಲೆ ಇದ್ದಿದ್ದಂಗೆ. ನೋಡಪ್ಪ, ಬಡವ್ರಿಗೆ ಅಯ್ಯೋನ್ಸ್ಮಾಡ ಊಟ ದೇವ್ರು ನಮ್ಗೆ ಕೊಟ್ಟಿದ್ದಾನೆ, ನಾವು 4 ಜನಕ್ಕೆ ಆದಷ್ಟು ಸಹಾಯ ಮಾಡೋಣ. ಅಣ್ಣ, ಇದು ಮಾಡ್ಬೇಕಂತ ಮನಸ್ಸಲ್ಲಿ ಏನು ಬಂತು? ಅವಾಗಿಂದ ಅದೇ ಮಾಡ್ತಾ ಇರೋದು. ಏನು ಯಾಕೋಸ್ಕರ ಅನ್ಸಲ್ ಬಂತು? ಎಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ, ಊಟ ಇಲ್ಲ. ಹೋಟ್ಲ್ ಬಂದರೆ 70 ರೂಪಾಯಿ ಅನ್ನ ಸಾಂಬಾರು. ಅನ್ನನ ಫ್ರಿಡ್ಜಲ್ಲಿ ತಂದು ಕೊಟ್ಟಿರ್ತಾರೆ, ಅಳ್ಸೋಗಿರ್ತದೆ. ಸಾಂಬಾರು ಹುಳಿಯಾಗಿರ್ತದೆ. ನಮ್ಮದು ಊಟ ಇಟ್ಕೊಂಡು ಬೆಳಿಗ್ಗೆ ಟಿಫನ್ ಇಟ್ಕೊಂಡು ಬೆಳಿಗ್ಗೆ ನಾಷ್ಟ ತಿಂತಾರೆ. ಬಂದು ಹೇಳ್ತಾರೆ, ಅಣ್ಣ ಸೂಪರ್ ಊಟ ಅಣ್ಣ. ಬೆಳಿಗ್ಗೆ ತಿಂದು ಏನಾಗಿರಲ್ಲ ಊಟ. ಕುಷ್ಕ, ದಾಲು, ಮೊಟ್ಟೆ ರಾತ್ರಿ ಡೈಲಿ ಒಂದೊಂದು ಐಟಮ್. ಬೆಳಿಗ್ಗೆ ಜಯದೇವ ನಾಷ್ಟ. ಇಲ್ಲಿ ಮಧ್ಯಾಹ್ನ ಜಾಮಿಯಾ ಮಸೀದಿ ಹತ್ರ ನಮ್ಮ ಮೌಲಾನ ಹೇಳೋದು, ಇಲ್ಲಿ ಕೊಡಿ. ಅವಾಗಿಂದ ಕೊಡ್ತಾರೆ ನೋಡಿ. ಇವತ್ತು ರಾಜ್ಯದಲ್ಲಿ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆದರೆ ಕೋಟಿ ಕೋಟಿಗೋಸ್ಕರ ಏನೆಲ್ಲ ಮಾಡಬಾರ್ದು ಕೆಲಸ ಮಾಡ್ತಾರೆ. ಆದರೆ ಇಂಥ ಒಂದು ಶಕ್ತಿನಲ್ಲಿ, ಇಂಥ ಜಾಗದಲ್ಲಿ, ಅದ್ರ KR ಮಾರ್ಕೆಟಲ್ಲಿ ಇಂಥ ಒಂದು ಮಹಾನ್ ಶಕ್ತಿ ನಡೀತಾ ಇದೆ ಅಂದರೆ ಅದು ನಂಬಲು ನೀವು ಸಾಧ್ಯವಿಲ್ಲ. ಇದು ಬೆಂಗಳೂರಿನ KR ಮಾರ್ಕೆಟಲ್ಲಿ ನೋಡಿ, ಉಚಿತವಾಗಿ ಎಲ್ರಿಗೂ ಅನ್ನದಾನ ಮಾಡ್ತಾ ಇರೋದು. ನಮಗೇನೋ ಗೊತ್ತಿಲ್ಲ, ಒಂದು ಮಾಹಿತಿ ಬಂತು, ಅದ್ರ ಪ್ರಕಾರ ನಾವು ನೋಡಿದ್ರೆ ಇಲ್ಲಿ ಮಹಾದಾಗಿ ಅನ್ನದಾನ ನಡೀತಾ ಇದೆ. ನಿಜವಾಗೂ ಇದು ನಂಬಕ್ಕೆ ಸಾಧ್ಯವಿಲ್ಲ. ಇದು ಒಂದೇ ಕಡೆ ಅಲ್ಲ ಕಣ್ರಿ. ವಿಕ್ಟೋರಿಯಾ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ನಿಮಾನ್ಸ್ ಆಸ್ಪತ್ರೆ, ಹೀಗೆ ಎಲ್ಲ ಕಡೆ ಇವರು ಅನ್ನದಾನ ಮಾಡ್ತಿದ್ದಾರೆ. ಇವರು ಯಾರು ಅನ್ಕೊಂಡ್ರಾ? ಇವರು ಈಗಾಗಲೇ KSRTC ವೈಸ್ ಪ್ರೆಸಿಡೆಂಟ್ ಆಗಿರೋದ ರಿಜ್ವಾನ್ ಅಣ್ಣವರು. ಇವರು ನೋಡಿ ಎಷ್ಟು ಅಂತ ಅದ್ಭುತವಾದ ಕಾರ್ಯ ಮಾಡ್ತಿದ್ದಾರೆ. ಅನ್ನದಾನ ಮಹಾದಾನ ಅಂತಾರೆ. ಇದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದಿದೆ? ಇಂಥ ಒಂದು KR ಮಾರ್ಕೆಟಲ್ಲಿ ಎಷ್ಟೋ ಜನ ಬಡವರು ಊಟ ಇಲ್ಲದೆ ಇರ್ತಾರೆ, ಅವ್ರ ಹತ್ರ ದುಡ್ಡಿರಲ್ಲ. ಆದರೂ ಸಹ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಮಹಾನ್ ಕಾರ್ಯ ನಡೀತಾ ಇದೆ ಅಂದರೆ ನಿಜವಾಗಿ ಇದು ಭಾಳ ನಂಬಕ್ಕೆ ಸಾಧ್ಯ ಇಲ್ಲ. ಆದರೂ ನೋಡಿ, KR ಮಾರ್ಕೆಟಲ್ಲಿ ಬೆಳಗ್ಗೆ 100 ಜನ ಬರ್ತಾರೆ, 1000 ಜನ ಬರ್ತಾರೆ. ಅವ್ರ ಹತ್ರ ಊಟಕ್ಕೆ ಇರುತ್ತೋ ಇರಲ್ಲೋ ಗೊತ್ತಿಲ್ಲ. ಆದರೂ ಮಾತ್ರ ಇಲ್ಲಿ ನೋಡಿ ಇಂಥ ಒಂದು ಅದ್ಭುತ ಕಾರ್ಯ ನಡೀತಾ ಇದೆ. ಇದು ಒಂದೇ ಕಡೆ ಅಲ್ಲ. ನಿಮಾನ್ಸ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ಈಗ ಎಲ್ಲೆಲ್ಲಿ ಆಸ್ಪತ್ರೆಗಳಿದ್ದಾವೆ, ಜನಜಂಗುಳಿರೋ ಜಾಗದಲ್ಲಿ ಜನರಿಗೋಸ್ಕರ ಉಚಿತವಾಗಿ ಅನ್ನದಾಸೋಹ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ನಿಜವಾಗೂ ಭಗವಂತ ಯಾವ ರೀತಿ ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ. ಇವರ ನೆನಪು, ಇವ್ರ ಹೆಸರು ಹೀಗೆ ಚಿರಾಯವಾಗಿರಲಿ ಅಂತೇಳಿ ಜನ ಕೇಳ್ತಿದ್ದಾರೆ. ಇಂಥ ಒಂದು ಮಹಾಶಕ್ತಿ ಇವರಲ್ಲಿರಲಿ ಅಂತ ಕೇಳ್ತಾ ಇದ್ದೀವಿ.